ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಅಂಬೂರ್ ಸ್ಟೈಲ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ, ಮತ್ತು ಒಂದು 4 ಗ್ಲಾಸ್ ಅಕ್ಕಿ, 1 kg ರೈಸು, ಇನ್ನು ಜೀರಾ ಸಾಂಬಾರು ರೈಸ್ ತೊಗೊಂಡಿದ್ದೀನಿ, ಒಂದು 2 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು 7 ಹಸಿಮೆಣಸಿನ್ಕಾಯಿ, ಒಂದು 4 ಟೊಮೆಟೊ ಹಣ್ಣು, ಒಂದು 4 ಈರುಳ್ಳಿ, ಮತ್ತು ಗರಂ ಮಸಾಲಗಳು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ಟಾರು, ಸೋಂಪು ತೊಗೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡಿನೂ ಹಾಕ್ತೀನಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ನಾನು ಅಂಬೂರ್ ಬಿರಿಯಾನಿಗೆ ಜನರಲಿ ಟೊಮೆಟೊನ ಕಟ್ ಮಾಡಿ ಹಾಕ್ತಾರೆ, ನಾನು ಇದನ್ನು ಪ್ಯೂರಿ ಮಾಡಿ ಹಾಕ್ಕೊತೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಾನೊಂದು 6-8 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು ಈಗ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಲವಂಗ, ಪಲಾವ್ ಎಲೆ ಮತ್ತು ಶಾಯಿ ಜೀರಾ ಇದೆಲ್ಲ ಹಾಕ್ಕೊಳ್ಳಿ. ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ನಾನು ನಿಮ್ಗೆ ಇದಾಗಲೇ ತೋರಿಸ್ಲಿಲ್ಲ. 2 ಸ್ಪೂನ್ ಹಾಕ್ಕೊಳ್ಳಿ. ಈಗ ಆ್ಯಸ್ ಯೂಶುವಲ್ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈಗಲೇ ನಾವು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳೋಣ. ಈಗ ಎಣ್ಣೆಗೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು 7 ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ನೋಡಿ ಹೆಂಗೆ ಕಲರ್ ಒಳ್ಳೆ ಕಾಣ್ತಾ ಇದೆ. ಈಗ ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳೋಣ. ಈಗ ಹೆಚ್ಚಿಟ್ಕೊಂಡಿರುವಂತಹ 4 ಟೊಮೆಟೊ ಹಣ್ಣು ಹಾಕೊಳ್ಳಿ. ನಾನಿಲ್ಲಿ ಟೊಮೆಟೊ ಹಣ್ಣನ್ನ ಹೆಚ್ಕೊಂಡಿಲ್ಲ, ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಈಗ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬೇಕಾದರೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಸಮ್ಟೈಮ್ಸ್ ಈ ಮಕ್ಕಳಿಗೆ ಟೊಮೆಟೊ ಹಾಕಿದರೆ ಇಷ್ಟ ಆಗಲ್ಲ, ಸೊ ಅವರಿಗೆ ನಾವು ಈ ರೀತಿ ಬಕ್ರ ಮಾಡ್ಬೋದು, ರುಬ್ಬಿಟ್ಟು ಹಾಕಿ. ಈಗ ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈಗ ಎಣ್ಣೆ ಬಿಟ್ಕೋಬೇಕು. ಈಗ ಮೊಸರು ಹಾಕ್ಕೊಳ್ಳಿ. 1 ಕಪ್ 1/4 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ 1 kg ಚಿಕನಿಗೆ. ಇದನ್ನು 2-3 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿದು ಎಣ್ಣೆ ಬಿಟ್ಕೋಬೇಕು. ನೋಡಿ, ಸೈಡಲ್ಲಿ ಇದು ಎಣ್ಣೆ ಬಿಟ್ಕೊಂಡಿದೆ. ಈಗ ಚಿಕನ್ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇದು ಒಂದು 15 ನಿಮಿಷ ಚೆನ್ನಾಗಿ ಕುಕ್ ಆಗಲಿ. ಮುಚ್ಚಳ ಮುಚ್ಚಿಬಿಡೋಣ. ಈಗ ಬಿರಿಯಾನಿ ಪೌಡರ್ ಹಾಕ್ಕೊಳ್ಳೋಣ. ಈಗ ಇನ್ನೊಂದು 10 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ. ಈಗ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನಾನೊಂದು 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ,
ಇದಕ್ಕೀಗ ಒಂದು 6.5 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಬಿಸಿನೀರೇ ಹಾಕ್ಕೋಬೇಕು. ಈಗ ನೀರು ಕುದೀತಾ ಇದೆ, ರೈಸ್ ಹಾಕ್ಕೊಳ್ಳೋಣ. ಇದೊಂದು 2 ನಿಮಿಷ ಹೀಗೆ ಕುದಿಲಿ. ನಾನೀಗ ಅಕ್ಕಿ ಹಾಕಿದ್ದೀನಿ. ಒಂದ್ಸಲ ನೀಟಾಗಿ ತಿರುಗ್ಕೊಂಬಿಡಿ. ಉಪ್ಪು ಸರಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ನಂಗೆ ಸ್ವಲ್ಪ ಬೇಕನ್ನಿಸ್ತಿದೆ. ಇದೊಂದ್ಸಲ ತಿರುಗ್ಕೊಂಬಿಡಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 20 ಮಿನಿಟ್ಸು ಇದಕ್ಕೆ ಕುಕ್ ಆಗಕ್ಕೆ ಬಿಡೋಣ. ಮಧ್ಯದಲ್ಲಿ ಸೈಡಿಂದ ಹಿಂಗೆ ತಿರುಗ್ಕೊಂಡು ಬನ್ನಿ. ಸೊ ಆಗ ಮಸಾಲೆ ಎಲ್ಲ ಈವನ್ ಆಗಿ ಮಿಕ್ಸ್ ಆಗುತ್ತೆ. ಈಗ ಮತ್ತೆ ಕ್ಲೋಸ್ ಮಾಡಬೇಡ ಲಿಡ್ಡು. ನೋಡಿ ಹಿಂಗೆ ಫ್ಲೇಮ್ ಬರ್ತಾ ಇರೋದು ಹೊಗೆ. 20 ನಿಮಿಷನೂ ಆಗಿದೆ. ಈಗ ಬಿರಿಯಾನಿ ರೆಡಿ ಇದೆ. ಚೆಕ್ ಮಾಡೋಣ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿದ ತಕ್ಷಣ ನೀವು ಮುಚ್ಚಳ ತೆಗಿಬೇಡಿ. ಒಂದು 5-10 ನಿಮಿಷ ಅದನ್ನು ಹಾಗೆ ಬಿಟ್ಬಿಡೋಣ. ಈಗ ನೋಡಿ ಅಂಬೂರ್ ಚಿಕನ್ ಬಿರಿಯಾನಿ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.